ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ತುಂಬ ದಿವಸ ಆಯಿತು ಡೈಲಿ ವ್ಲಾಗಿಂಗ್ ಮಾಡಿ, ಯಾಕಂದರೆ ಎಕ್ಸಾಮ್ಸ್ ಇತ್ತು, ಇಂಟರ್ನಲ್ಸ್ ನಡೀತಿತ್ತು. ಸೊ ಅದಕ್ಕೆ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. 10 ಡೇಸ್ ಮೇಲಾಯಿತು ನಾನು ವ್ಲಾಗ್ ಅಪ್ಲೋಡ್ ಮಾಡಿ. ಮುಗೀತು, ನೆನ್ನೆ ತಾನೇ ಇಂಟರ್ನಲ್ಸ್ ಮುಗೀತು. ಸೊ ಇವತ್ತು ನಾರ್ಮಲ್ ಕಾಲೇಜ್ ಇದೆ, ಹಾಫ್ ಡೇ, ಸ್ಯಾಟರ್ಡೇ ಇವತ್ತು. ಸೊ ಕಾಲೇಜ್ ಮುಗಿಸ್ಕೊಂಡು ಸೀದಾ ಎಲ್ಲರೂ ಚರ್ಚ್ ಸ್ಟ್ರೀಟ್ ಹೋಗೋಣ ಅಂತ ಅನ್ಕೊಂಡೆ. ಬುಕ್ಸ್ ಬೇಕಿತ್ತು, ಸ್ವಲ್ಪ ನಾವೆಲ್ಸ್ ಟು ರೀಡ್, ಗುಡ್ ಬುಕ್ಸ್ ಸ್ವಲ್ಪ ನೋಡಿ ಇಟ್ಕೊಂಡಿದ್ದೀನಿ, ತೊಗೊಳ್ಳೋಣ ಆ ಥರ ಬುಕ್ಸ್. ಯಾವ ಕಾಲೇಜ್ ಮುಗಿಸ್ಕೊಂಡು ಐ ಹ್ಯಾವ್ ಟು ಗೋ ಟು ದ ಚರ್ಚ್ ಸ್ಟ್ರೀಟ್, ಅಷ್ಟೇ ಪ್ಲ್ಯಾನ್ಸ್. ಸೊ ಲೆಟ್ಸ್ ಸಿ ಆಫ್ಟರ್ ದ ಕಾಲೇಜ್. ಬೇಜಾರಾಗ್ತಿತ್ತು, ಕಂಟಿನ್ಯೂಸ್ 2 ವೀಕ್ಸಿಂದ ನಮಗೆ ಇಂಟರ್ನಲ್ಸ್ ಇತ್ತು, ಲ್ಯಾಬ್ ಇಂಟರ್ನಲ್ಸ್ ಮತ್ತು ಥಿಯರಿ ಇಂಟರ್ನಲ್ಸ್, ತುಂಬ ಬೇಜಾರಾಗ್ತಿತ್ತು. ಸೊ ಎಲ್ಲಿ ಹೋಗೋದು ಅಂತ ಗೊತ್ತಾಗಿಲ್ಲ. ಸೊ ಲೆಟ್ಸ್ ಗೋ ಟು ಚರ್ಚ್ ಸ್ಟ್ರೀಟ್ ಅಂತ ಹೋಗ್ತಾ ಇದ್ದೀನಿ. ಹಾಗೆ ರ್ಯಾಂಡಮಾಗಿ ಪ್ಲ್ಯಾನ್ ಮಾಡಿದ್ದು ಹೋಗೋಣ ಅಂತ. ಹಾಗೆ ನಂಗೆ ಅಲ್ಲಿ ಬುಕ್ ಸಿಗುತ್ತೆ, ಬುಕ್ ಸ್ಟೋರ್ ಒಂದು ಚೆನ್ನಾಗಿದೆ ಅಲ್ಲಿ. ಸೊ ಅಲ್ಲಿ ಹೋಗೋಣ ಅಂತ ಅನ್ನಿಸ್ತು. ಸೊ ಹೋಗೋಣ. ಎಳ್ನೀರು ಕುಡಿಯೋಕ್ಕೆ ಬಂದೆ, ಕುಡಿದ್ಬಿಟ್ಟು ಕಾಲೇಜ್ಗೆ ಹೋಗ್ಬೇಕು. ಬಂದೆ ಮೆಟ್ರೋ ಸ್ಟೇಷನ್ ಹತ್ರ. ಮೇಲೋಗಿ ಟಿಕೆಟ್ ತೊಗೋಬೇಕು. ಫ್ರೆಂಡ್ ಒಬ್ಬರು ಬರಬೇಕು, ಅವ್ರಿಗೋಸ್ಕರ ವೇಟಿಂಗ್. ಇದೇನು ಕಾರ್ಡ್ಸಾ? ಇದ್ರೊಳಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ, ಏನೋ ಯೂನಿಸೋಲ್ ಅಂತೆ, ಕೊರಿಯನ್ ಪ್ರಾಡಕ್ಟ್ಸ್ ಅನಿಸುತ್ತೆ. ಬುಕ್ ಸೆಂಟರ್ಗೆ ಬಂದು ಇದೇ ಬೇಕು ಅಂತ ಹುಡುಕೊಂಡು, ಇದೇನು ಸೆಲ್ಲಿಂಗಾ ಲೈಬ್ರರಿಯಾ ಗೊತ್ತಿಲ್ಲ. Today you gave to her. 100. Since it is kept in that place, we found it. Today I saw it here. Yeah. Yeah, then when we said. ಇಲ್ಲಿ ಒಂದು ಫೋಟೋ ಬೋತಿತ್ತು, ಅದನ್ನು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ದೇ ವಿಲ್ ಟೇಕ್ ಅ ಪಿಕ್ ಆ್ಯಂಡ್ ತೋರಿಸ್ತೀನಿ ರೀ ಯಾವ ಥರ ಬರುತ್ತೆ ಅಂತ. ಈ ಥರ ಬರುತ್ತೆ. ಈ ಥರ ಜಸ್ಟ್ 150 ರುಪೀಸ್. ಆ ಬುಕ್ ಸ್ಟೋರಲ್ಲಿ ಬುಕ್ ಸಿಕ್ಕಿಲ್ಲ, ಅದಕ್ಕೆ ಇಲ್ಲಿ ಇನ್ನೊಂದು ಬುಕ್ ಸ್ಟೋರ್ಗೆ ಹೋಗ್ತಾ ಇದ್ದೀವಿ. ಇನ್ನೊಂದು ಬುಕ್ ಸ್ಟೋರು. ಇನ್ನೂ ಒಂದು ಬುಕ್ ಸ್ಟೋರ್ಗೆ ಬಂದ್ವಿ ಈಗ. ತಗೊಂಡೆ 30 ರುಪೀಸ್. ಪೋಸ್ಟರ್ಸ್.
280, others are 290. 200. ಸೊ ಯಾ ಗೈಸ್, ಈಗ ಮನೆಗೆ ಬಂದೆ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿದ್ದೀನಿ. ಲೈಕ್ ಟೈಮ್ ಇಸ್ 7 o'clock. ಸೊ ಯಾ ತುಂಬ ಓಡಾಡಿದ್ವಿ, ಅದಕ್ಕೆ ಸುಸ್ತಾಗ್ಬಿಟ್ಟಿದ್ದೀನಿ. ಓಡಾಡಿ ಫೋಟೋಶೂಟು ಅದು ಇದು ಅಂತೆಲ್ಲ ತುಂಬ ಮಾಡಿದ್ವಿ. ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನಾನು ಬರೀ ಎಲ್ಲೆಲ್ಲಿ ಶಾಪಿಂಗ್ ಹೋದ್ವಿ, ಎಲ್ಲಿ ಶಾಪ್ ಮಾಡಿದ್ವಿ ಅದನ್ನೂ ಸರಿಯಾಗಿ ತೋರ್ಸೋಕ್ಕಾಗಿಲ್ಲ. ಎಲ್ಲೆಲ್ಲಿ ಯಾವ್ಯಾವ ಶಾಪ್ಗೆ ಹೋದ್ವಿ ಅಷ್ಟು ಸ್ವಲ್ಪ ಮಾತ್ರ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಸೊ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ. ತುಂಬ ಏನು ತೊಗೊಂಡಿಲ್ಲ, ಜಸ್ಟ್ ನಾನು ಬುಕ್ಸಿಗೋಸ್ಕರ ಹೋಗಿದ್ದು. ಸೊ ನಾನು ಬುಕ್ಸ್ ತೊಗೊಂಡೆ, ಅದ್ರ ಜೊತೇಲಿ ಏನಾದರೂ ಇಷ್ಟ ಆಯ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಅಷ್ಟೇ. ಸೊ ಅದನ್ನು ತೋರಿಸೋಣ ಅಂತ. ಸೊ ಲೆಟ್ಸಿ ತೋರಿಸ್ತೀನಿ ಏನು ತೊಗೊಂಡಿದ್ದೀನಿ ಅಂತ. ನಾನು ಇಷ್ಟು ತೊಗೊಂಡೆ, ಜಾಸ್ತಿ ಏನಿಲ್ಲ. ಸೊ ಇದು ಒಂದು ಗ್ರೂಪ್ ಫೋಟೋ. ಇದರಲ್ಲಿ ಫೋಟೋ ಬ್ಲರ್ ಮಾಡಿರ್ತೀನಿ ಯಾಕಂದರೆ ನಾನು ತೋರ್ಸೋಕ್ಕಾಗಲ್ಲ. ಸೊ ಇದೆರಡು ಕ್ಲಿಪ್ಸ್ ತೊಗೊಂಡೆ. ಇದು ಒಂದು ಇಯರಿಂಗ್. ಓಕೆ, ಫೋಕಸ್ ಆಗ್ತಿಲ್ಲ. ಇದು ಒಂದು ಇಯರಿಂಗ್. ಕ್ಯೂಟಾಗಿತ್ತು ಅಂತ ತೊಗೊಂಡೆ. ಇದು ಜಸ್ಟ್ 30 rupees ಕೊಟ್ಟೆ. ಫೋಕಸ್ ಸರಿಯಾಗಿ ಆಗ್ತಾಯಿಲ್ಲ ಗೈಸ್. ಆ್ಯಂಡ್ ದ ಮೇನ್ ಪಾರ್ಟ್ ಹೋಗಿದ್ದು ಮೇನ್ ರೀಸನ್ನು ಈ ಬುಕ್ಸ್ ತೊಗೊಳಕ್ಕೆ. ಇಲ್ಲಿ ಒಂದು ಓಪನ್ ಮಾಡಿ ತೋರಿಸ್ತೀನಿ. ಇದು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಈ ಬುಕ್ ಒಂದು ತೊಗೊಂಡೆ. ದಿಸ್ ಈಸ್ 300. ಅಲ್ಲೇ ಒಬ್ಬ ಒಂದು ಗಾಡಿ ಮೇಲೆ ಹಾಕ್ಕೊಂಡಿರ್ತಾರೆ. ಈ ಬುಕ್ಕಿಗೆ 300 ಕೊಟ್ಟೆ, ಈ ಬುಕ್ಕಿಗೆ 200 ಕೊಟ್ಟೆ. ಇದನ್ನೂ ರಿಮೂವ್ ಮಾಡಿಲ್ಲ. ತುಂಬ ನೋಡ್ತಿದ್ದೆ ಆನ್ಲೈನಲ್ಲಿ, ಚೆಕ್ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಅಲ್ಲೇ ಹೋಗ್ತಿದ್ದೀವಲ್ಲ, ಸೊ ಅಲ್ಲೇ ಹೋಗಿ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ಇದು ಇಷ್ಟು. ಸೊ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಏನಂದರೆ ಶಾಪಿಂಗ್ ಇನ್ ಚರ್ಚ್ ಸ್ಟ್ರೀಟ್ ಸುತ್ತಾಡಿದ್ವಿ, ಅದಕ್ಕೆ ಸುಸ್ತಾಗ್ಬಿಟ್ಟಿದ್ದೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಕಮೆಂಟ್. ನಾನು ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಇಫ್ ಯು ವಾಂಟ್ ಮಿ ಟು ಡೂ, ಕಮೆಂಟ್ ಡೌನ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬಾಯ್, ಅಂಟಿಲ್ ನೆಕ್ಸ್ಟ್ ವಿಡಿಯೋ.